ಹಾಯ್ ಎಲ್ಲರಿಗೂ, ಇದು ತೇಜಸ್ವಿನಿ ರಮೇಶ್. ಇವತ್ತು ನಾನು ನಮ್ಮನೆಯ ಮುದ್ದು ಕಂದಮ್ಮಗಳ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಮೊದಲನೇ ಅವಳು ಬಂದು ಜೆಸ್ಸಿ ಅಂತೇಳಿ ಇವಳ ಹೆಸರು. ಇವಳು ನಮ್ಮ ಮನೆಗೆ ಬಂದಿದ್ದೇ ಒಂದು ಆಶ್ಚರ್ಯ. ನಮ್ಮ ಮನೆಯಲ್ಲಿ ನಾಯೇ ಬೇಡ ಅನ್ನೋ ಅಂಥ ಟೈಮ್ನಲ್ಲಿ ನಮ್ಮ ಜೆಸ್ಸಿ ನಮ್ಮ ಮನೆಗೆ ಬಂದಿದ್ದು. ಅಷ್ಟೇ ಪ್ರೀತಿ ಕೊಟ್ಟು ಸಾಕಿದೆವು ನಾವು. ಇವಳ ಜೊತೆನಲ್ಲಿರೋ ಮರಿಗಳನ್ನೆಲ್ಲ ಗಂಡು ಮರಿಗಳನ್ನ ತೊಗೊಂಡೋಗಿದ್ರು. ಇವಳನ್ನ ಹೆಣ್ಮರಿ ಅಂತ ಇವಳೊಬ್ಳನ್ನ ಮಾತ್ರ ಬಿಟ್ಟೋಗಿದ್ರು. ನಮ್ಮ ಅದೃಷ್ಟ ಇವಳು ನಮ್ಮನೆ ಬಂದು ಸೇರಿದ್ಲು. ಇನ್ನು ಇವನು ಬಂದು ನಮ್ಮನೆ ರಾಜ ಹುಲಿ. ಇವನೊಂಥರ ರೆಸ್ಕ್ಯೂ ಕ್ಯಾಟ್. ಇವನ ಜೊತೆನಲ್ಲಿದ್ದಂತಹ ಮರಿಗಳನ್ನೆಲ್ಲ ಬೀದಿ ನಾಯಿಗಳು ಕಚ್ಚಾಕ್ಬಿಟ್ಟಿತ್ತು. ಇವನೊಬ್ಬನ ಮಾತ್ರ ನಾನು ಸೇವ್ ಮಾಡೋದಕ್ಕೆ ಸಾಧ್ಯ ಆಯಿತು. ಇವನಿಗಂತೂ ಸಿಕ್ಕಾಪಟ್ಟೆ ದಿಮಾಕಿದೆ. ಮೊದಲೆಲ್ಲ ಚಿಕ್ಕವನಿದ್ದಾಗ ಮನೆಯಲ್ಲೇ ಇರ್ತಿದ್ದ. ಈಗ ದೊಡ್ಡವನಾದ್ಮೇಲೆ ಮನೆ ಅಂತಾನೇ ಸೇರಲ್ಲ. ಹಾದಿ ಬೀದಿ ಎಲ್ಲ ಸುತ್ಕೊಂಡು ಬಂದು ಏನು ಬೇಟೆ ಸಿಗದೆ ಇದ್ದಾಗ ಹೀಗೆ ದೇವ್ರ ಮನೇಲಿ ಬಂದು ಬೇರೆ ಕುತ್ಕೊತಾನೆ. 5 ಗಂಟೆ ರಾತ್ರಿಗೆ ಎದ್ದು ಬಂದು ಕಾಟ ಕೊಟ್ಕೊಂಡು ಊಟ ಹಾಕಿಸ್ಕೊತಾನೆ. ಇವನಂತೂ ನಮಗೆ ಬೆಳಗ್ಗೆ ಹೊತ್ತು ಅಲಾರಾಮ್ ಇದ್ದಂಗೆ ಬೆಳಗ್ಗೆನೇ 5 ಗಂಟೆಗೆ ಬಂದುಬಿಡ್ತಾನೆ. ಅದೆಲ್ಲಿರ್ತಾನೋ ಏನೋ ಗೊತ್ತಿಲ್ಲ. 5 ಗಂಟೆಗೆ ಬಂದು ಇನ್ನು ಬೈತಾರಲ್ಲ ಅಂತ ಸೈಲೆಂಟಾಗಿ ಕರೀತಾನೆ. ಜೋರು ಮಾಡಿ ಏನಾದರೂ ಬೈದರೆ ನನಗೆ ಬೈತಿಲ್ಲ ಅನ್ನೋ ಹಾಗೆ ಆ ಕಡೆ ತಿರ್ಕೊಂಡು ಬೇರೆ ಕೂತ್ಕೊಳ್ಳೋದು. ಒಂಥರ ವಿಚಿತ್ರವಾದ ಬೆಕ್ಕು. ಹಾಲು ಅಂತ ಕುಡಿಯಲ್ಲ, ಅನ್ನ ಅಂತ ತಿನ್ನಲ್ಲ, ಬರೀ ಚಿಕನ್ ತಿಂತಾನೆ. ಅದು ತಲೆ ಕಾಲು. ನಮ್ಮ ಅಪ್ಪನ ಕೋಳಿ ಅಂಗಡಿ ಇರೋದಕ್ಕೆ ಇವನಿಗೆ ಚಿಕನ್ ಹಾಕೋದಕ್ಕೆ ಸರಿ ಹೋಯ್ತು. ನಮ್ಮ ಮನೆಯಲ್ಲಿ ಯಾವ ಪೂಜೆ ಹೋಮ ವ್ರತ ಮಾಡಿಸಿದ್ರು ಈ ನನ್ನ ಮಗನಿಗೆ ಅಂತ ಚಿಕನ್ ಬೇಯಿಸಿಡ್ತೀವಿ. ನಮ್ಮ ಮನೆಯಲ್ಲಿ ಅಡುಗೆ ಮನೆ ಪಕ್ಕದಲ್ಲಿ ಪಾತ್ರೆ ತೊಳೆಯೋದಕ್ಕೆ ಅಂತ ಒಂದು ಜಾಗ ಮಾಡ್ಕೊಂಡಿದ್ದೀವಿ. ಅದು ಇವನ ಡೈನಿಂಗ್ ಟೇಬಲ್. ಹಾಗೆ ಆ ಕೊನೆಯಲ್ಲಿ ಮೂಲೆಯಲ್ಲಿ ಒಂದು ಸ್ಟೂಲ್ ಹಾಕಿದ್ದೀವಿ, ಒಂದು ಮನೆ ಥರ ಇಟ್ಟಿದ್ದೀವಿ. ಅದು ಅವನ ಬೆಡ್ರೂಮ್. ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಬೆಳಗ್ಗೆ ಹೊತ್ತು ಬಿಟ್ಟು ಈ ಥರ ಜೋರಾಗಿ ಬಡ್ಕೊತಾನೆ. 4 ಮನೆ ಕೇಳಬೇಕು ಹಿಂಗೆ ಬಡ್ಕೊಳ್ಳೋದು. ಬಂದು ಜೋರು ಮಾಡಿ ಚಿಕನ್ ಹಾಕಿಸ್ಕೊಂಡು ತಿಂದ್ಕೊಂಡು ಓಡೋಗ್ತಾನೆ. ಇಲ್ವಾ ಏನಾದರೂ ಘಮ್ ಅಂತಿದ್ರೆ, ಕಬಾಬ್ ಏನಾದರೂ ಮಾಡ್ತಿದ್ರೆ ಅಲ್ಲೋಗಿ ಮಲ್ಕೊಂಡಿರ್ತಾನೆ. ಈ ಇಲಿ ಎಲ್ಲ ಹಿಡಿಯೋ ಅಂಥ ಜಾತಿ ಬೆಕ್ಕಲ್ಲ ಇದು. ಪಾರಿವಾಳನ ಬೇಟೆ ಆಡ್ತಾನೆ ಇವನು. ಅಡುಗೆ ಆಗಿದ ತಕ್ಷಣ ಟೇಸ್ಟ್ ಮಾಡೋದಕ್ಕೆ ಕೊಡಬೇಕು ಈ ಮಾರಾಯರಿಗೆ. ಇನ್ನು ಇವಳು ಬಂದು ಸಿರಿ, ಮತ್ತು ಇವನು ಬಂದು ಮೋಟು ಅಂತ. ಇವನ ಹೆಸರು ಸಿಂಬಾ, ನಾವು ಮೋಟು ಅಂತೀವಿ. ಇವರಿಬ್ಬರು ಬಂದು ನಮ್ಮನೆ ಅಕ್ಕಬುಕ್ಕರು. ಕರಡಿ ಮರಿಗಳಿದ್ದಂಗಿದ್ದಾವೆ ಎರಡು. ಎಷ್ಟು ತೀಟೆ ಮಾಡ್ತಾರೆ ಅಂದರೆ ಅಷ್ಟು ತೀಟೆ ಮಾಡ್ತಾರೆ. ನಾನು ಊಟಕ್ಕೆ ಕೂರಂಗಿಲ್ಲ, ಟಿ ವಿ ನೋಡೋ ಹಾಗಿಲ್ಲ, ಬಾತ್ರೂಮ್ಗೆ ಹೋಗೋ ಹಾಗಿಲ್ಲ, ಎಲ್ಲ ಕಡೆನೂ ಓಡಿ ಬಂದು ಕೂತ್ಕೊಂಡ್ಬಿಡ್ತಾರೆ ಹೀಗೆ. ಆಮೇಲೆ ಇದೊಂದು ಕೌಚು. ಇವರಿಬ್ಬರು ಫೇವ್ರೆಟ್ ಪ್ಲೇಸ್ ಇದು. ಅದರೊಳಗೆ ಅದೇನು ಖುಷಿ ಸಿಗುತ್ತೋ ಗೊತ್ತಿಲ್ಲ ಇವರಿಬ್ಬರಿಗೆ. ಹಾಗೆ ನಮ್ಮ ಪಾಪು ಕೈಗೆ ಏನು ಕೊಡೋ ಹಾಗಿಲ್ಲ, ಹಿಂದೆನೇ ಇರ್ತಾರೆ. ಅವಳ ಆಟ ಸಾಮಾನಂತೂ ಒಂದನ್ನು ಬಿಡಲ್ಲ. ಇಬ್ಬರು ತೊಗೊಂಡು ಕಚ್ಚಾಕಿಡ್ತಾರೆ. ಆ ಆಟ ಸಾಮಾನೆಲ್ಲ ಅವಳಿಗಿಂತ ಇವರಿಬ್ಬರು ಆಟ ಆಡೋದೇ ಜಾಸ್ತಿ ಹೀಗೆ. ಆದರೆ ಇವರಿಬ್ಬರು ಆಟ ನೋಡೋದಕ್ಕೆ ಒಂಥರ ಖುಷಿ, ಚೆನ್ನಾಗಿರುತ್ತೆ. ನಮ್ಮ ಪಾಪು ಕೂಡ ಅಷ್ಟೇ ಎಂಜಾಯ್ ಮಾಡ್ಕೊಂಡು ನೋಡ್ತಾಳೆ ಅವರಿಬ್ಬರು ಆಟ ಆಡೋದನ್ನು. ಇವರಿಬ್ರಿಗೂ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ, 1 ವೀಕ್ ಅಷ್ಟೇ ಡಿಫ್ರೆನ್ಸ್ ಇರೋದು. ಸಿರಿ ಬಂದು ಮೈಸೂರಿಂದ ತೊಗೊಂಡು ಬಂದಿದ್ದು, ಮೋಟು ಬಂದು ಮಂಡ್ಯದವನು. ಸಿರಿ ತುಂಬ ಆ್ಯಕ್ಟಿವು, ಒಂಥರ ಹೈಪರ್ ಆ್ಯಕ್ಟಿವ್ ಹುಡುಗಿ ಅವಳು. ಚಿಕ್ಕ ಮರಿ ಇದ್ದಾಗಿಂದನೂ ಹೀಗೆ ಮೋಟುನ ಜಾಸ್ತಿ ಕಾಟ ಕೊಡೋದೇ ಸಿರಿ. ಈಗೀಗ ಸ್ವಲ್ಪ ನಮ್ಮ ಮೋಟು ಕಾಟ ಕೊಡೋಕ್ಕೆ ಶುರು ಆಗ್ಬಿಟ್ಟಿದ್ದಾನೆ. ನಮ್ಮ ಪಾಪುಗಂತೂ ಮೋಟು ಕಂಡ್ರೆ ಅಷ್ಟಿಷ್ಟ. ಅವನ್ನ ಹೆಸರು ಹೇಳಿ ಕರೆಯೋದಕ್ಕೆ ಬರೋದಿಲ್ಲ ಅವಳಿಗೆ. ಚೋಟು ಅಂತ ಕರೀತಾಳೆ. ಮೋಟು ಅನ್ನೋದಕ್ಕೆ ಬರೋದಿಲ್ಲ. ಎಷ್ಟು ಚೆನ್ನಾಗಿ ಕರೀತಾಳೆ ಅಂದರೆ ಅವನು ಅಷ್ಟೇ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ ನಮ್ಮ ಪಾಪು ಜೊತೆಗೆ. ಹೀಗೆ 3 ಹೊತ್ತು ಇವರಿಬ್ರಿಗೆ ಮಾಡೋಕ್ಕೆ ಕೆಲಸನೇ ಇರಲ್ಲ. ಇದೇ ಥರ ಆಟ ಆಡ್ಕೊಂಡಿರ್ತಾರೆ. ಒಂಥರ 2 ಕರಡಿ ಮರಿಗಳು ಆಟ ಆಡ್ದಂಗೆ ಅನಿಸುತ್ತೆ ಅವರಿಬ್ಬರು ಆಟ ಆಡ್ತಿದ್ರೆ. ಇವರಿಬ್ಬರ ಮಂತ್ಲಿ ಮೇಂಟೆನೆನ್ಸ್ ಕೂಡ ಅಷ್ಟೇ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಒಬ್ಬನ್ನ ಮಾತ್ರ ನಾವು ದುಡ್ಡು ಕೊಟ್ಟು ತೊಗೊಂಬಂದಿರೋದು. ಸಿರಿ ಯಾರೋ ರಿಲೇಟಿವಿಂದ ನಮಗೆ ಸಿಕ್ಕಿದ್ದು. ಮೋಟುನ ನಾವು ಪಾಪುಗೆ ಆಟ ಆಡೋದಕ್ಕೆ ಅಂತಲೇ, ಅವಳ ಜೊತೆಗೆ ಬೆಳೀಲಿ ಅಂತಲೇ ನಾವು ತೊಗೊಂಡು ಬಂದಿದ್ದು. ಬಟ್ ಸಿರಿ ಬಂದು ಆಕಸ್ಮಿಕವಾಗಿ ಸಿಕ್ಕಂಥ ನಾಯಿ ಮರಿ ಅವಳು. ಇಬ್ಬರು ಮಾತ್ರ ಒಳ್ಳೆ ಜೋಡಿ, ಚೆನ್ನಾಗಿ 3 ಹೊತ್ತು ಇದೇ ಥರ ಆಟ ಆಡ್ತಾ ಇರ್ತಾರೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ.